ಅಶ್ವತ್ಥರ ಆ ಏರು ದನಿ ಕನ್ನಡದ ಭಾವಗೀತ ಪ್ರಪಂಚದಲ್ಲಿ ಸೃಷ್ಟಿಸಿದ ರಸರೋಮಾಂಚನ, ಅವರ ಸಂಯೋಜನೆಯ ಹಾಡುಗಳಲ್ಲಿನ ಆ ಮೊರೆವ ಮಾಧುರ್ಯ ಅಶ್ವತ್ಥರನ್ನು ಒಬ್ಬ ಸಂಗೀತಗಾರನನ್ನಾಗಿ ರಸಿಕರೆದೆಯಲ್ಲಿ ಸ್ಥಾಯಿಗೊಳಿಸಿದೆ. ಅಶ್ವಥ್ ಹಲವು ಆಯಾಮಗಳಲ್ಲಿ ಸ್ವರವನ್ನು ಸಂಯೋಜಿಸಿದವರು. BRL ಅವರು ಹೇಳಿದ ಹಾಗೆ ಅವರೊಂದು ತ್ರಿವಿಕ್ರಮ ಸಾಧಕ. ಕನ್ನಡ ರಂಗಭೂಮಿ, ಸಿನಿಮಾ ಹಾಗೂ ಸುಗಮ ಸಂಗೀತ ಈ ಮೂರು ವಿಭಾಗದಲ್ಲಿಯೂ ಸಿದ್ಧಿ ಮತ್ತು ಪ್ರಸಿದ್ಧಿಯನ್ನು ಪಡೆದ ಏಕಮಾತ್ರ ವ್ಯಕ್ತಿ ಅದು ಡಾಕ್ಟರ್ ಸಿ ಅಶ್ವಥ್. ಅವರ ಹಲವು ಭಾವಗೀತೆಗಳ ಜೊತೆಗೆ ವಚನವನ್ನು ಒಂದು ಸಮೂಹ ಗಾಯನವನ್ನಾಗಿ ಮಾಡಬಹುದು ಅಂತ ತೋರಿಸಿಕೊಟ್ಟಂಥ ಹೆಮ್ಮೆ ಡಾಕ್ಟರ್ ಸಿ ಅಶ್ವಥ್ ಅವರಿಗೆ. ಹಾಗಾಗಿ ಈ ಸುಂದರ ಕಾರ್ಯಕ್ರಮವನ್ನು ಅವರ ವಚನ ಸ್ವರ ಸಂಯೋಜನೆಯೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಆರಂಭಿಸ್ತಿದ್ದೇವೆ. ನಿಮ್ಮ ಶರಣರಿಗೆ ಶರಣೆಂಬುದ ಕಲಿಸು ಕೂಡಲ ಸಂಗಮ ದೇವ. ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ನಾದ ಪ್ರಿಯ ಶಿವನೆಂಬರು, ನಾದ ಪ್ರಿಯ ಶಿವನಲ್ಲವಯ್ಯ, ವೇದ ಪ್ರಿಯ ಶಿವನೆಂಬರು, ವೇದ ಪ್ರಿಯ ಶಿವನಲ್ಲವಯ್ಯ, ನಾದ ಪ್ರಿಯ ಶಿವನೆಂಬರು, ನಾದ ಪ್ರಿಯ ಶಿವನಲ್ಲವಯ್ಯ, ವೇದ ಪ್ರಿಯ ಶಿವನೆಂಬರು. ವೇದ ಪ್ರಿಯ ಶಿವನಲ್ಲವಯ್ಯ. ನಾದವನಾಡಿದ ರಾವಣಂಗೆ ಅರೆಯಾಯುಷ್ಯವಾಗಿತ್ತು, ವೇದವನೋದಿದ ಬ್ರಹ್ಮನ ಶಿರವು ಹೋಯಿತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ಎನ್ನ ಕಾಯವ ಗಂಡಿಗೆಯ ಮಾಡಯ್ಯ, ಎನ್ನ ಶಿರವ ಸೋರೆಯ ಮಾಡಯ್ಯ, ಎನ್ನ ನರವ ತಂದೆಯ ಮಾಡಯ್ಯ, ಎನ್ನ ಬೆರಳ ಕಟ್ಟಿಯ ಮಾಡಯ್ಯ. ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಶಿರವ ಸೋರೆಯ ಮಾಡಯ್ಯ, ಎನ್ನ ನರವ ತಂದಿಯ ಮಾಡಯ್ಯ, ಎನ್ನ ಬೆರಳ ಕಟ್ಟಿಯ ಮಾಡಯ್ಯ, ಮತ್ತೀಸರಾದವ ಹಾಡಯ್ಯ, ಪೂರದ ವೃತ್ತಿ ಮಾಡಿಸು ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ.
ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ತಂದೆ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ಅತ್ತಲಿತ್ತು ಹೋಗದಂತೆ ಹೆಣವನ ಮಾಡಯ್ಯ ತಂದೆ, ಮಾಡಯ್ಯ ತಂದೆ, ಸುತ್ತಿ ಸುರಿದು ನೋಡದಂತೆ ಅಧಕನ ಮಾಡಯ್ಯ ತಂದೆ, ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ಮಾಡಯ್ಯ ತಂದೆ. ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಎಣಿಸದಂತೆ ಎನಿಸೋ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಎತ್ತೆತ್ತ ನೋಡಿದ ದತ್ತತ್ತ ನೀನೇ ದೇವ, ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ನೀನೇ ದೇವ, ಎತ್ತೆತ್ತ ನೋಡಿದ ದತ್ತತ್ತ ನೀನೇ ದೇವ, ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ನೀನೇ ದೇವ, ವಿಶ್ವತಶ್ಚಕ್ಷು ನೀನೇ ದೇವ, ವಿಶ್ವತೋಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, 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 ದೇವ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಇದೊಂದು ಸಮೂಹ ಗಾಯನವಾಗಿ ಕಾಯಕ ಯೋಗಿಗಳಿಂದಲೇ ಈ ವಚನವನ್ನು ಹಾಡಿಸಿ ಈ ಕಾರ್ಯಕ್ರಮದ ಆರಂಭದಲ್ಲಿಯೇ ಬಸವಣ್ಣನವರನ್ನು ನಾವು ನೆನೆಸ್ಕೊಳ್ಳುವಂಥ ಪರಿಯ ಇದಾಗಿದೆ. ಅಹಂ ಭಾವವನ್ನು ದಮನಿಸಿದ ಗೀತೆ, ನಾನು ಎಂಬುದನ್ನು ಅಲ್ಲೇ ಅದುಮಿದ ಗೀತೆ, ಶರಣಾರ್ಥಿ ಎಂದು ಬಂದವರಿಗೆ ಶರಣು ಅಂತ ಹೇಳುವುದನ್ನು ಕಲಿಸಿದ ಗೀತೆಯಾಗಿ ಇದು ನಮ್ಮ ಮುಂದೆ ನಿಲ್ಲುತ್ತೆ. ಭಾವಗೀತ ಪ್ರಪಂಚ ಅನ್ನುವುದೇ HSV ಅವರು ಹೇಳಿದಾಗೆ ಅದು ಈ ಶತಮಾನದ ಕೂಸು, ಈ ಶತಮಾನದಲ್ಲಿಯೇ ಹುಟ್ಟಿದ ಕೂಸು. ಅದನ್ನು ಬಾಳಪ್ಪ ಹುಕ್ಕೇರಿಯವರು, ಇಲ್ಲಿಯೇ ಸ್ಥಳೀಯರಾದಂಥ ಪಾಂಡೇಶ್ವರದ ಕಾಳಿಂಗರಾಯರು, ಸಂಗೀತದ ಅನಭಿಷಿಕ್ತ ದೊರೆಯಾದಂಥ ಮೈಸೂರು ಅನಂತ ಸ್ವಾಮಿಯು, ಇವರೆಲ್ಲರೂ ವಿಭಿನ್ನವಾಗಿ ಅದನ್ನು ಕಟ್ಟಿ ಬೆಳೆಸ್ತಾರೆ. ಕನ್ನಡದ ಕವಿಯ ಕಾವ್ಯಗಳಿಗೆ ಹೊಸದೊಂದು ಗಗನವನ್ನು ಸೃಷ್ಟಿಸಿಕೊಡ್ತಾರೆ. ನಂತರ ಅಶ್ವಥ್ ಒಂದು ರೀತಿಯಾದಂಥ ಸರಸಂಯೋಜನೆಯ ಮೂಲಕ ಸುಗಮ ಸಂಗೀತದಲ್ಲಿ ಅಶ್ವಥ್ ಯುಗವೇ ಪ್ರಾರಂಭವಾಗುವಂತೆ ನೋಡಿಕೊಳ್ತಾರೆ. ಕನ್ನಡದ ಮೇರು ಕವಿಗಳ ಭಾವಗೀತೆಗಳು ಹಾಡಾಗಿ ಹರಿದು ನಮ್ಮ ಮನಸ್ಸನ್ನು ತಲುಪಿ ಅದು ನಮ್ಮನ್ನು ಕೂಡ ಹಾಯಾಗಿರಿಸುವಂತೆ ಮಾಡಿದಂಥ ಹೆಗ್ಗಳಿಕೆ ಡಾಕ್ಟರ್ C. ಅಶ್ವಥ್ ಅಂತಹ ಮೇರು ವ್ಯಕ್ತಿಗೆ. ಅವರು ಬೇಂದ್ರೆಯವರ ಒಂದು ಸುಂದರವಾದಂಥ ಗೀತೆಯನ್ನು ಸ್ವರ ಸಂಯೋಜಿಸ್ತಾರೆ. ಆ ಹಾಡು ಸುಂದರವಾದಂಥ ಹಾಡು, ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ ಆಗ ಸಂಜೆಯಾಗಿತ್ತ. ಬೇಂದ್ರೆ ಅವರನ್ನು ವರಕವಿ ಅಂತ ಕರಿತೀವಿ. ಅವರು ಬಳಸುವ ಶಬ್ದಗಳು ಇದೆಯಲ್ಲ, ಅದು ಆ ಗಾರುಡಿಗನ ಶಬ್ದ. ಅದು ಶಬ್ದಗಾರುಡಿಗ ಶಬ್ದಗಳಲ್ಲಿ ಲೀನವಾದಂಥ ಪದ್ಯವೊಂದು ಇದೀಗ ಅನಾವರಣಗೊಳ್ಳುವ ಹೊತ್ತು. ಈ ಸಂಜೆಯ ಹೊತ್ತಲ್ಲಿ ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ ಆಗ ಸಂಜೆಯಾಗಿತ್ತ. ಸಂಜೆಯ ಕೆಂಪನ್ನು ಈ ಬೈಗುಗೆಂಪಿನ ಹೆಣ್ಣೊಬ್ಬಳ ಭಾವನೆಗೆ ಹೋಲಿಸಿ ಅವರು ಬರೆದಂಥ ಗೀತೆಗೆ ಆ ಭಾವಕ್ಕೆ ಅತ್ಯಂತ ಹತ್ತಿರವಾದಂಥ ಸ್ವರ ಸಂಯೋಜನೆ ಅಶ್ವಥ್ ಮಾಡ್ತಾರೆ. ನಾವೆಲ್ಲ ನೆರೆದಿರುವಂತಹ ನಮ್ಮೆಲ್ಲ ನಿರೀಕ್ಷೆಯ ಗಾಯಕಿ, ಈ ನಾಡಿನ ಭಾವಗೀತೆಗಳ ಸೊಬಗನ್ನು ಹೆಚ್ಚಿಸಿದ ಗಾಯಕಿ MD ಪಲ್ಲವಿ ಅವರ ಕೊರಳಲ್ಲಿ ಇದೀಗ ಆ ಗೀತನ್ನು ಕೇಳೋಣ.
ಮುಗಿಲ ಮಾರಿಗೆ ರಾಗರತಿಯ ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ ಆಗ ಸಂಜೆಯಾಗಿತ್ತ ಆಗ ಸಂಜೆಯಾಗಿತ್ತ ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ ಆಗ ಸಂಜೆಯಾಗಿತ್ತ ಆಗ ಸಂಜೆಯಾಗಿತ್ತ ನೆಲದ ಅಂಚಿಗೆ ಮಂಜಿನ ಮುಸುಕು ನೆಲದ ಅಂಚಿಗೆ ಮಂಜಿನ ಮುಸುಕು ಹ್ಯಾಂಗೋ ಬಿದ್ದಿತ್ತ ಗಾಳಿಗೆ ಮೇಲಕ್ಕೆತ್ತಿತ್ತ ಗಾಳಿಗೆ ಮೇಲಕ್ಕೆತ್ತಿತ್ತ ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ ಆಗ ಸಂಜೆಯಾಗಿತ್ತ ಆಗ ಸಂಜೆಯಾಗಿತ್ತ ಆಗ ಸಂಜೆಯಾಗಿತ್ತ ಆಗ ಸಂಜೆಯಾಗಿತ್ತ ಚೀನಗಿಯು ಮೆಲ್ಲಗ ಮೂಡಿತ್ತ ಮ್ಯಾಲಕ ಬೆಳ್ಳಿನ ಕೂಡಿತ್ತ ಹೋವಿದಿಗೆ ಚಂದ್ರನ ಚೊಗ ಚೀನಗಿಯು ಮೆಲ್ಲಗ ಮೂಡಿತ್ತ ಮ್ಯಾಲಕ ಬೆಳ್ಳಿನ ಕೂಡಿತ್ತ ಇರುಳು ಹೆರಳಿನ ಅರಳ ಮಲ್ಲಿಗೆ ಜಾಳಿಗೆ ಹಾಂಗಿತ್ತ ಸೂಸ್ಯಾವ ಚಿಕ್ಕಿಯತ್ತಿತ್ತ ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ ಆಗ ಸಂಜೆಯಾಗಿತ್ತ ಆಗ ಸಂಜೆಯಾಗಿತ್ತ ಆಗ ಸಂಜೆಯಾಗಿತ್ತ ಆಗ ಸಂಜೆಯಾಗಿತ್ತ ಬೊಗಸಿಗಣ್ಣಿನ ಬಯಕೆಯ ಹೆಣ್ಣು ನೀರಿಗೆ ಹೋಗಿತ್ತ ತಿರುಗಿ ಮನೆಗೆ ಸಾಗಿತ್ತ ಬೊಗಸಿಗಣ್ಣಿನ ಬಯಕೆಯ ಹೆಣ್ಣು ನೀರಿಗೆ ಹೋಗಿತ್ತ ತಿರುಗಿ ಮನೆಗೆ ಸಾಗಿತ್ತ ಕಾಮಿ ಬೆಕ್ಕಿನಾಗ ಭಾರಿ ಹಾದಿ ಕಾಲಗ ಸುಳಿತಿತ್ತ ಎರಗಿ ಹಿಂದ ಕುಳಿತಿತ್ತ ಮುಗಿಲ ಮಾರಿಗೆ ರಾಗರತಿಯ ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ ಆಗ ಸಂಜೆಯಾಗಿತ್ತ ಆಗ ಸಂಜೆಯಾಗಿತ್ತ ಆಗ ಸಂಜೆಯಾಗಿತ್ತ ಆಗ ಸಂಜೆಯಾಗಿತ್ತ
ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ ಆಗ ಸಂಜೆಯಾಗಿತ್ತ ಆಗ ಸಂಜೆಯಾಗಿತ್ತ ನೆಲದ ಅಂಚಿಗೆ ಮಂಜಿನ ಮುಸುಕು ನೆಲದ ಅಂಚಿಗೆ ಮಂಜಿನ ಮುಸುಕು ಹೆಂಗೋ ಬಿದ್ದಿತ್ತ ಗಾಳಿಗೆ ಮೇಲಕ್ಕೆದ್ದಿತ್ತ ಗಾಳಿಗೆ ಮೇಲಕ್ಕೆದ್ದಿತ್ತ ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ ಆಗ ಸಂಜೆಯಾಗಿತ್ತ 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 ಆಗ ಸಂಜೆಯಾಗಿತ್ತ. ಎಷ್ಟು ಸುಂದರವಾದಂತಹ ಹಾಡು. ಅಶ್ವಥ್ ಭಾವಗೀತೆಯ ಒಂದು ಮುಖವಾದರೆ ಅವರ ಯಶಸ್ಸಿನ ಇನ್ನೆರಡು ಮುಖಗಳು ಅಂದರೆ ಅದು ರಂಗಗೀತೆಗಳು ಮತ್ತು ಸಿನಿಮಾ ಗೀತೆಗಳು. ಅಶ್ವಥ್ ಬಹುವಾಗಿ ರಂಗಾಸಕ್ತರಾಗಿದ್ದರು. ರಂಗಭೂಮಿಯಲ್ಲಿ ಅವರ ಸಾಧನೆ ಭಾರಿ ದೊಡ್ಡದಿದೆ. ಅಂಥ ಅಶ್ವಥ್ ಅವರು ನಾಗಮಂಡಲಕ್ಕಾಗಿ ಸಂಯೋಜಿಸಿದ ಒಂದು ಅದ್ಭುತವಾದಂಥ ಗೀತೆ ಮೇಘನಾ ಕುಂದಾಪುರ ಅವರು ಹಾಡ್ತಾರೆ. ಮಾಯಾದ ಮನದ ಭಾರ ತೆರೆದಾಂಗ ಎಲ್ಲ ದ್ವಾರ ಏನ ಏನಿದು ಎಂಥ ಬೆರಗ ಮಾಯಾದ ಮನದ ಭಾರ. ಮೇಘನಾ ಕುಂದಾಪುರ ಮತ್ತು ಎಲ್ಲರೂ ಸೇರಿ ಹಡಪದ್ ಹಾಗೂ ಸಹಗಾಯಕರು ಎಲ್ಲರೊಂದಿಗೆ. ಮಾಯಾದು ಮನದ ಭಾರ ತೆಗೆದಾಗ ಎಲ್ಲ ದ್ವಾರ ಏನ ಏನಿದು ಎಂಥ ಬೆರಗ ತೊಡೆದು ಹರಿದ ನೀರ ಕಟ್ಟಡವಿ ಕೊಚ್ಚಿ ಪೂರ ಏನ ಏನಿದು ಎಂಥ ಬೆರಗ ಏನ ಏನಿದು ಎಂಥ ಬೆರಗ. ಹಗಲಾಗ ಇರುಳಾಗಿ ಇರುಳುತ್ತ ಹಗಲಾಗಿ ಹೂವೆಲ್ಲ ತಾನ ನೀಲಿ ಮುಗಿಲಾಗಿ ಹೊಳೆದಾವೋ ನಕ್ಷತ್ರ ಸುಳಿದಾವೋ ಆ ಚಿತ್ರ ಅಳತೆ ಮೀರಿ ತೋರಿ ಮಿಗಿಲಾಗಿ 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 ಏನ ಏನಿದು ಎಂಥ ಬೆರಗ ಏನ ಏನಿದು ಎಂಥ ಬೆರಗ. ಮಾಯಾದು ಮನದ ಭಾರ ತೆಗೆದಾಗ ಎಲ್ಲ ದ್ವಾರ ಏನ
ಬೇಂದ್ರೆಯವರನ್ನ ಶ್ರಾವಣ ಪ್ರತಿಭೆ ಅಂತ ಕರೀತಾರೆ. ಅವರ ಗೀತೆಗಳು ಶ್ರವಣದ ಮೂಲಕ ಹಾದು ಹೋದರೂ ಅದು ನೇರವಾಗಿ ನಮ್ಮ ಹೃದಯವನ್ನು ತಲುಪುತ್ತೆ ಎನ್ನುವಂತಹ ಭಾವ. ಶ್ರಾವಣ ಮಾಸದ ಕುರಿತಾಗಿಯೇ ಸುಮಾರು 16 ಕವಿತೆಗಳನ್ನು ಬೇಂದ್ರೆಯವರು ಬರೆದಿದ್ದರು. ಬೆಂಕಿಯಂಥ ಬದುಕನ್ನು ಬೇಂದ್ರೆಯವರು ಉಂಡ್ರೂ ಕೂಡ ಅವರು ಬರೆದದ್ದು ಶ್ರಾವಣದ ಗೀತೆಯನ್ನು. ಒಂದು ಹುಡುಗ ಕೇಳಿದಂತೆ, ಅಜ್ಜ ನಾನು ಬೇಂದ್ರೆ ಆಗಬೇಕಾದ್ರೆ ಏನು ಮಾಡಬೇಕು ಅಂತ. ಬೇಂದ್ರೆ ಹೇಳ್ತಾರಂತೆ, ಬೆಂದರೆ ಬೇಂದ್ರೆಯಾದಾನು ಅಂತ. ಬೆಂದರೆ ಬೇಂದ್ರೆಯಾದಾನು ಅಂತ. ಅಂತಹ ಬೇಂದ್ರೆಯ ಅಂತಃಕರಣದ ಗೀತೆಗಳನ್ನು ಆ ಭಾವಕ್ಕೆ ಹೊಂದುವಂತೆ ಸ್ಫುರಿಸುವಂತೆ ಸೃಷ್ಟಿಸಿದ್ದು ಶ್ರಾವಣ. ಈಗ ಕೇಳೋಣ, ಶ್ರಾವಣ ಬಂತು ನಾಡಿಗೆ, ಬಂತು ಬೀಡಿಗೆ, ಓ ಬಂತು ಶ್ರಾವಣ. ಶ್ರಾವಣ 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 ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಓ ಬಂತು ಶ್ರಾವಣ, ಬಂತು ಶ್ರಾವಣ. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಓ ಬಂತು ಶ್ರಾವಣ, ಬಂತು ಶ್ರಾವಣ. ಕಡಲಿಗೆ ಬಂತು ಶ್ರಾವಣ, ಕುಣಿದಂಗ ರಾವಣ. ಕಡಲಿಗೆ ಬಂತು ಶ್ರಾವಣ, ಕುಣಿದಂಗ ರಾವಣ. ಕುಣಿತಾವ ಗಾಡಿ ಭೈರವನ ರೂಪ ತಾಳಿ, ಕುಣಿತಾವ ಗಾಡಿ ಭೈರವನ ರೂಪ ತಾಳಿ. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಬಂತು ಶ್ರಾವಣ, ಬಂತು ಶ್ರಾವಣ. ಹೈ 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 ಹೈ. ಶ್ರಾವಣ ಬಂತು ಘಟ್ಟಕ್ಕ, ರಾಜ್ಯ ಪಟ್ಟಕ್ಕ, ಬಾರ ಮಟ್ಟಕ್ಕ, ಓ ಬಂತು ಶ್ರಾವಣ, ಬಂತು ಶ್ರಾವಣ. ಶ್ರಾವಣ ಬಂತು ಘಟ್ಟಕ್ಕ, ರಾಜ್ಯ ಪಟ್ಟಕ್ಕ, ಬಾರ ಮಟ್ಟಕ್ಕ. ಜಾವೆ ಮುಗಿದು ರವಿ ಕಾಟ ಹಾಡ ಹಗಲು, ಜಾವೆ ಮುಗಿದು ರವಿ ಕಾಟ ಹಾಡ ಹಗಲು. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಬಂತು ಶ್ರಾವಣ, ಬಂತು ಶ್ರಾವಣ. ಬೆಟ್ಟ ತೊಟ್ಟಾವ ಕುತುನಿಯ ಅಂಗಿ, ಹಸಿರು ನೋಟ ತಂಗಿ, ಹೊರಟಾವೆಲ್ಲೋ ಚಂಗಿ. ಬೆಟ್ಟ ತೊಟ್ಟಾವ ಕುತುನಿಯ ಅಂಗಿ, ಹಸಿರು ನೋಟ ತಂಗಿ, ಹೊರಟಾವೆಲ್ಲೋ ಚಂಗಿ. ಜಾತ್ರೆಯೇನಾ ನರದಾದ ಗಿಲ್ಲತಾನ, ಜಾತ್ರೆಯೇನಾ ನರದಾದ ಗಿಲ್ಲತಾನ. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಬಂತು ಶ್ರಾವಣ, ಬಂತು ಶ್ರಾವಣ. ಹೈ 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 ಹೈ. ಮನಬನನ್ನೋಡು ಈಗ ಹೆಂಗ ಮದುವೆ ಮಗ ನಂಗ ತಲೆಗೆ ಬಾ ಸಿಂಗ. ಮನಬನನ್ನೋಡು ಈಗ ಹೆಂಗ ಮದುವೆ ಮಗ ನಂಗ ತಲೆಗೆ ಬಾ ಸಿಂಗ. ಕಟ್ಟಿಕೊಂಡು ನಿಂತಾವ ಹರ್ಷಕೊಂಡು, ಕಟ್ಟಿಕೊಂಡು ನಿಂತಾವ ಹರ್ಷಕೊಂಡು. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಬಂತು ಶ್ರಾವಣ, ಬಂತು ಶ್ರಾವಣ. ಕಡಲಿಗೆ ಬಂತು ಶ್ರಾವಣ, ಕುಣಿದಂಗ ರಾವಣ. ಕಡಲಿಗೆ ಬಂತು ಶ್ರಾವಣ, ಕುಣಿದಂಗ ರಾವಣ. ಕುಣಿತಾವ ಗಾಡಿ ಭೈರವನ ರೂಪ ತಾಳಿ, ಕುಣಿತಾವ ಗಾಡಿ ಭೈರವನ ರೂಪ ತಾಳಿ. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಬಂತು ಶ್ರಾವಣ, ಬಂತು ಶ್ರಾವಣ, ಬಂತು
ಶ್ರಾವಣ ಬಂತು ಶ್ರಾವಣ ಬಂತು ಶ್ರಾವಣ ಬಂತು ಶ್ರಾವಣ ಬಂತು ಶ್ರಾವಣ ಬಂತು ಶ್ರಾವಣ ಅಶ್ವಥ್ ಅಂದ್ರೇ ಹಾಗೆ, ಅವರೊಂದು ಸ್ಪಿರಿಟ್, ಅವರೊಂದು ಅವತಾರ, ಅದುವೇ ಸತ್ಯಾವತಾರ. ಅಶ್ವಥ್ ನಂತರ ಅವರ ಗೀತೆಗಳನ್ನು ಯಾರೇ ಹಾಡಿದ್ರು ಕೂಡ ಅವರ ಆ ಅವತಾರ ಇಲ್ಲಿ ಎತ್ತಂತೆ ಕಾಣಿಸುತ್ತೆ. ಹಾಗೆ ಹಡಪದ್ ಆ ಗೀತೆಯನ್ನು ಪ್ರಸ್ತುತಪಡಿಸಿದ್ದಾರೆ. ಧನ್ಯವಾದಗಳು ನಿಮಗೆ ತಾನು ಸಲ್ಲಿಸ್ತೀವಿ. ಬೇಂದ್ರೆಯವರ ಸಾಲು ನೋಡಿ, ಬೆಟ್ಟ ತೊಟ್ಟಾವ ಕುತುನಿಯ ಅಂಗಿ ನೋಡು ಬಾರೆ ತಂಗಿ ಅಂತ. ಬೆಟ್ಟ ತೊಟ್ಟಾವ ಕುತುನಿಯ ಅಂಗಿ, ಕುತುನಿ ಅಂದರೆ ವೆಲ್ವೆಟ್ ಅಂತೆ. ಅವರ ಆ ಕನ್ನಡ ಶಬ್ದಗಳೆಲ್ಲ ನೋಡಿ, ಹಸಿರು ನೋಡ ತಂಗಿ, ಹೊರಟಾವೆಲ್ಲೋ ಜಂಗಿ ಜಾತ್ರೆಗೇನೋ ಅಂತ ಆ ಶ್ರಾವಣ ಮಾಸದ ಆ ಸಂದರ್ಭವನ್ನು ಅವರು ಎಷ್ಟು ಸೊಗಸಾಗಿ ಕಟ್ಟಿಕೊಡ್ತಾರೆ. ಕನ್ನಡದ ಕವಿಗಳ ಭಾವಗೀತೆಗಳಿಗೆ ಸ್ವರ ಸಂಯೋಜಿಸಿ ಅದನ್ನು ಆಕಾಶವಾಣಿಯಲ್ಲಿ ಅಶ್ವಥ್ ಹಾಡ್ತಾ ಇದ್ರು. ಉತ್ತರ ಕರ್ನಾಟಕದ ಕೆಲವು ಭಾಗಗಳಿಗಷ್ಟೇ ಪರಿಚಿತವಾಗಿದ್ದ ಶರೀಫರ ಸಾಲುಗಳು ಇಂದು ಈ ಕರಾವಳಿಯ ಭಾಗದಲ್ಲಿಯೂ ಕೂಡ ಜನಜನಿತವಾಗಿದೆ ಅಂದರೆ ಅದಕ್ಕೆ ಕಾರಣ ಡಾಕ್ಟರ್ ಸಿ ಅಶ್ವಥ್. ನೂರಾರು ತತ್ವಗೀತೆಗಳನ್ನು ತಮ್ಮ ಸಾಹಿತ್ಯದ ಮೂಲಕ ಈ ನಾಡಿಗೆ ಸಾರಿದ ಸಂತ ಶಿಶುನಾಳ ಶರೀಫರ ಒಂದು ಗೀತೆಯನ್ನು ಪಲ್ಲವಿಯವರು ಇದೀಗ ಪ್ರಸ್ತುತಪಡಿಸ್ತಾರೆ. ಎಂಥ ಮೋಜಿನ ಕುದುರೆ ಹತ್ತಿದ ಮೇಲೆ ತಿರುಗುವುದು 11 ಪೇರಿ. ಎಂಥ ಮೋಜಿನ ಕುದುರೆ ಹತ್ತಿದ ಮ್ಯಾಲ ತಿರುಗುವುದು 11 ಪೇರಿ. ಎಂಥ ಮೋಜಿನ ಕುದುರೆ ಹತ್ತಿದ ಮ್ಯಾಲ ತಿರುಗುವುದು 11 ಪೇರಿ. ಎಂಥ ಮೋಜಿನ ಕುದುರೆ ಹತ್ತಿದ ಮ್ಯಾಲ ತಿರುಗುವುದು 11 ಪೇರಿ. ಹಚ್ಚನ ಕರಡ ಹಾಕಲಿಬೇಕೋ, ನಿಚ್ಚಳ ನೀರ ಕುಡಿಸಲಿಬೇಕೋ. ಹಚ್ಚನ ಕರಡ ಹಾಕಲಿಬೇಕೋ, ನಿಚ್ಚಳ ನೀರ ಕುಡಿಸಲಿಬೇಕೋ. ಸಂಸ್ಕಾರ ಕಾಮಚಿಲಿ ಹೊಡಿಯಲೇಬೇಕೋ, ಸಂಸ್ಕಾರ ಕಾಮಚಿಲಿ ಹೊಡಿಯಲೇಬೇಕೋ. ಅಚ್ಚುತ ಮೆಚ್ಚುವಂತೆ ಮೈದಿಕ್ಕಬೇಕೋ. ಎಂಥ ಮೋಜಿನ ಕುದುರೆ ಹತ್ತಿದ ಮ್ಯಾಲ ತಿರುಗುವುದು 11 ಪೇರಿ. ಎಂಥ ಮೋಜಿನ ಕುದುರೆ ಹತ್ತಿದ ಮ್ಯಾಲ ತಿರುಗುವುದು 11 ಪೇರಿ. ತಪ್ಪುವುದಿಲ್ಲಪ್ಪ
ಪಾಂಡವರ ಮನಿಯೊಳಗ ಪಾಗದಾಗೀತು, ಪಾಗದ ಕೂಟವ ಝಾಡಿಸಿ ಕಿತ್ತು. ಪಾಂಡವರ ಮನಿಯೊಳಗ ಪಾಗದಾಗೀತು, ಪಾಗದ ಕೂಟವ ಝಾಡಿಸಿ ಕಿತ್ತು. ಹೋಗುವಾಗ ಶಿಶುನಾಳ ಕೋಡೋಡಿ ಬಂತು, ಹೋಗುವಾಗ ಶಿಶುನಾಳ ಕೋಡೋಡಿ ಬಂತು. ಗೋವಿಂದ ಗುರುವೇ ದಾನಾಗೀತು. ಎಂಥ ಮೋಜಿನ ಕುದುರಿ ಹತ್ತಿದ ಮ್ಯಾಲ ತಿರುಗುವುದು 11 ಬೇರಿ. ಎಂಥ ಮೋಜಿನ ಕುದುರಿ ಹತ್ತಿದ ಮ್ಯಾಲ ತಿರುಗುವುದು 11 ಬೇರಿ. ಹತ್ತಿದ ಮ್ಯಾಲ ತಿರುಗುವುದು 11 ಬೇರಿ. ಹತ್ತಿದ ಮ್ಯಾಲ ತಿರುಗುವುದು 11 ಬೇರಿ. ಆ ಹೆಸರಿನ ಫೋರ್ಸ್ ಅದು, ಆ ಸಂಯೋಜನೆಯ ಫೋರ್ಸ್ ಅದು, ಆ ವ್ಯಕ್ತಿತ್ವದ ಶಕ್ತಿ ಅದು. ಡುಂಡಿರಾಜರು ಒಂದು ಕಡೆ ಹೇಳ್ತಾರೆ, ಅಶ್ವತ್ಥರ ಸ್ವರವಲ್ಲ ಇದು ದೇವರ ವರ ಅಂತ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಜಟಿಲ ಕಾನನದ ಕುಟಿಲ ಪಥದೊಳಗೆ ಹರಿಯುವ ತೊರೆಯೊಂದು ತಾನು ಹರಿದು ಹರಿದು ದೊಡ್ಡದೊಂದು ಸಮುದ್ರವನ್ನು ಸೇರಬೇಕು. ಅಂದರೆ ನನ್ನ ಬದುಕು ಅಂತಹ ದೊಡ್ಡತನದಲ್ಲಿ, ಹಿರಿಮೆಯಲ್ಲಿ, ಸಾಧನೆಯಲ್ಲಿ ಲೀನವಾಗಬೇಕು ಅನ್ನುವಂತಹ ಕಲ್ಪನೆಯಲ್ಲಿ ಬರೀತಾರೆ. ಪ್ರಾಯಶಃ ಅಶ್ವತ್ಥರ ಒಳಗೂ ಒಬ್ಬ ಕವಿ ಇದ್ದ, ಅಥವಾ ಅವರ ಎಡಬಲಕ್ಕೆ ಕವಿ ಇದ್ದರು. ಆ ಕವಿತೆಯ ಅಷ್ಟು ಸಾರವನ್ನು ಆ ಗೀತೆಯಲ್ಲಿ ಅವರು ಬಚ್ಚಿಟ್ಟು ಅದನ್ನು ಶಾಶ್ವತವಾದ ಒಂದು ಅಮರ ಗೀತೆಯನ್ನಾಗಿ ಕನ್ನಡದ ಭಾವಗೀತೆಯ ಕಿವಿಗಳಿಗೆ ಕೊಟ್ಟರು ಅಶ್ವತ್ಥ. ನಿಮಗೆ ಮತ್ತೆ ನೆನಪಾಗಬಹುದು ರಾಮಚಂದ್ರ ಹಡಪದವರ ಮೂಲಕ ಒಂದು ಜೋರಾದ ಚಪ್ಪಾಳೆ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಮನ ಹಂಬಲಿಸಿದೆ ಮನ. ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಾಣಬಲ್ಲೆನೆ ಒಂದು ದಿನ ಕಡಲನ್ನು, ಕೂಡಬಲ್ಲೆನೆ ಒಂದು ದಿನ. ಕಾಣಬಲ್ಲೆನೆ ಒಂದು ದಿನ ಕಡಲನ್ನು, ಕೂಡಬಲ್ಲೆನೆ ಒಂದು ದಿನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಾಣದ ಕಡಲಿನ ಮೊರೆತದ ಚೋಗುಳ್ಳ ಒಳಗಿವಿಗಿಲ್ದು ಕೇಳಿದೆ.
ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗಿಂತೂ ಕೇಳುತ್ತಿದೆ. ನನ್ನ ಕಲ್ಪನೆ ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ. ಎಲ್ಲಿರುವುದೋ ಅದು, ಎಂತಿರುವುದೋ ಅದು, ಕಾಣಬಲ್ಲೆನೆ ಒಂದು ದಿನ ಕಡಲನ್ನು, ಕೂಡಬಲ್ಲೆನೆ ಒಂದು ದಿನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿಬುದಂತೆ. ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿಬುದಂತೆ. ಸುನೀಲ ವಿಸ್ತರ ತರಂಗ ಶೋಭಿತ ಗಂಭೀರಾಂಬುತಿ ತಾನಂತೆ. ನೀರಂತೆ ಅಪಾರವಂತೆ ಕಾಣಬಲ್ಲೆನೆ ಒಂದು ದಿನ. ಅದರಳು ಕರಗಲಾರೆನೆ ಒಂದು ದಿನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಜಟಿಲ ಕಾನನದ ಕುಟಿಲ ಪದಗಳಲ್ಲಿ ಅರಿವ ತೊರೆಯೋ ನಾನು ನಾನು ನಾನು. ಜಟಿಲ ಕಾನನದ ಕುಟಿಲ ಪದಗಳಲ್ಲಿ ಅರಿವ ತೊರೆಯೋ ನಾನು. ಎಂದಿಗಾದರೂ 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 ಕಾಣದ ಕಡಲನ್ನು ಸೇರಬಲ್ಲೆನೆ ನೀನು. ಸೇರಬಹುದೇ ನಾನು ಕಡಲ ನೀಲಿಯೊಳು ಕರಗಬಹುದೇ ನಾನು. ಕರಗಬಹುದೇ ನಾನು, ಕರಗಬಹುದೇ ನಾನು, ನಾನು ಕರಗಬಹುದೇ ನಾನು. ಗೆಳೆಯರೆ, ಈ ಕಾರ್ಯಕ್ರಮಕ್ಕೆ ನಾವು ಇಂದು ಇಬ್ಬರು ಪ್ರಮುಖ ವ್ಯಕ್ತಿಗಳನ್ನು ನೀವು ಬರಮಾಡಬೇಕು. ಈ ಕಾರ್ಯಕ್ರಮದಲ್ಲಿ ಅಶ್ವಥ್ ಅವರ ಕುರಿತಾಗಿ ನೀವು ಮಾತಾಡಬೇಕು ಅಂತ ಅಶ್ವಥ್ ಅವರ ಅಷ್ಟು ಪ್ರಯತ್ನಗಳಲ್ಲಿ ಪ್ರಯೋಗಗಳಲ್ಲಿ ಜೊತೆಯಾದಂಥ ಇಬ್ಬರನ್ನು ನಾವು ಬರಮಾಡಿಕೊಂಡಿದ್ವಿ. ಅದರಲ್ಲಿ ಮೊದಲಿಗೆ ಈ ನಾಡು ಕಂಡ ಅತ್ಯಂತ ಹೆಮ್ಮೆಯ ನಿರ್ದೇಶಕ, ತಾನು ನಿರ್ದೇಶಿಸಿದ ಮೊದಲ ಚಿತ್ರದಲ್ಲಿಯೇ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದ ನಿರ್ದೇಶಕ, 37 ಸಿನಿಮಾಗಳಲ್ಲಿ 10 ಸಿನಿಮಾಗಳಿಗೆ ರಾಷ್ಟ್ರ ಪ್ರಶಸ್ತಿ, 26ಕ್ಕೂ ಹೆಚ್ಚು ಚಿತ್ರಗಳಿಗೆ ರಾಜ್ಯ ಪ್ರಶಸ್ತಿಯನ್ನು ಪಡೆದಂತಹ ಅಮೋಘವಾದಂತಹ ನಿರ್ದೇಶಕ, ನಟ, ರಂಗಭೂಮಿ ಕಲಾವಿದ ಶ್ರೀಯುತ TS ನಾಗಾಭರಣ ಅವರನ್ನು ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ನಾನು ವೇದಿಕೆಗೆ ಬರಮಾಡಿಕೊಳ್ತೇನೆ.
ಕಡಲೂರಿಗೆ ತಮಗೆ ಸ್ವಾಗತ. ಕಡಲೂರು ನಿಮಗೆ ಹೊಸ್ತಲ್ಲ. ಖಂಡಿತ. ಸಾಗರ ದೀಪ, ಚಿಗುರಿದ ಕನಸು, ಎಂತೆಂಥ ಈ ಮಣ್ಣಿನ ಕವಿ ಕೋಟ ಶಿವರಾಮ್ ಕಾರಂತರ ಕಾದಂಬರಿ ಆಧಾರಿತ ಚಿತ್ರ ಚಿಗುರಿದ ಕನಸನ್ನು ಈ ನಾಡಿಗೆ ಕೊಟ್ಟಂಥ ನಿರ್ದೇಶಕರು ಸರ್. ಡಾಕ್ಟರ್ ಸಿ ಅಶ್ವಥ್ ಕುರಿತಾಗಿ ಒಂದಷ್ಟು ನಮಗೆ ತಿಳಿದ ಮಾಹಿತಿಯನ್ನಷ್ಟೇ ನಾನು ಹಂಚಿಕೊಳ್ತಿದ್ದೆ. ಅವರ ಬಹುಕಾಲದ ಗೆಳೆಯರಲ್ಲಿ ಒಬ್ಬರು ನಾಗಭರಣರವರು. ನಾಟಕ, ಸುಗಮ ಸಂಗೀತ, ಸಿನಿಮಾ ಈ 3 ವಿಭಾಗದಲ್ಲಿಯೂ ಅವರ ಜೊತೆಗೆ ಇದ್ದವರು, ಅವರ ಸಂಯೋಜನೆಯನ್ನು ಹತ್ತಿರದಿಂದ ಕಂಡವರು ಮತ್ತು ಅವರ ಹಲವು ಸಂಯೋಜನೆಗಳಿಗೆ ಪ್ರೇರಣೆಯಾಗಿ ನಿಂತವರು ನಾಗಭರಣರು. ನಿಮ್ಮ ಅಣ್ಣನಂಥ ಗೆಳೆಯನನ್ನು ಈ ಊರಿನಲ್ಲಿ ನಾವು ಈ ಸಂಭ್ರಮದಿಂದ ಇಂದಿನ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾತಾಡೋದಾದರೆ ಸರ್. ಆತ್ಮೀಯರೇ, ಬಹುಮುಖ್ಯವಾಗಿ ಅನ್ವರ್ಥನಾಮ ಸತ್ಯಾವತಾರ. ಈ ಅನ್ವರ್ಥನಾಮ ಇದೆಯಲ್ಲ, ಭಾಳ ಸಲ ಸಿಗೋದಿಲ್ಲ ಎಲ್ರಿಗೂ. ಆದರೆ ಅದಕ್ಕೆ ಇನ್ನೊಂದಷ್ಟನ್ನು ನಾವು ಅವತಾರಗಳನ್ನು ಆ್ಯಡ್ ಮಾಡ್ಬೋದು. ದಶಾವತಾರ ಅಂದರು ನಮ್ಮ ಅಶ್ವತ್ಥನ ಬಗ್ಗೆ. ನಾನೊಂದಷ್ಟು ಸುಮ್ಮನೆ ಆಗಲೇ ಕೂತ್ಕೊಂಡು ನೋಟ್ ಮಾಡಿಕೊಂಡೆ. ಉಗ್ರಾವತಾರ, ಅದನ್ನು ನೋಡಿದವರು ಭಾಳ ಜನ ಇದೆ. ಹಾಗೆ ಸ್ನೇಹಾವತಾರ, ಅವನಂತಹ ಸ್ನೇಹಮಯಿ ಇಲ್ಲವೇ ಇಲ್ಲ. ದೈತ್ಯಾವತಾರ, ಕೆಲಸ ಮಾಡೋದರಲ್ಲಿ ಅಂತಹ ದೈತ್ಯ ಶಕ್ತಿ ಅದು. ಯುಗಾವತಾರ, ನಮ್ಮ ಈ ಯುಗಕ್ಕೆ ಒಂದು ರೀತಿ ಒಂದು ಸ್ಫೂರ್ತಿಯನ್ನು ಕೊಟ್ಟಂಥವನು. ಚೈತನ್ಯಾವತಾರ, ನಮ್ಮ ಪ್ರತಿಯೊಂದು ಕೆಲಸದಲ್ಲೂ ಚೈತನ್ಯವನ್ನು ತುಂಬಿದಂಥವನು ಚೈತನ್ಯಶಾಲಿ ಅಂತ. ಕವಿ ಕಾವ್ಯಗಳ ಸರದಾರ. ಒಟ್ಟಿನಲ್ಲಿ ಎಲ್ಲಿ ಅಶ್ವತ್ಥ ಇರ್ತಾನೋ ಅಲ್ಲಿ ಒಂದು ಅದ್ಭುತ ಆಗುತ್ತೆ ಅಂತ. ಅವನಿಗೆ ಬಹಳ ಫೇವ್ರೈಟ್ ವರ್ಡ್ ಅದು, ಅದ್ಭುತ. ಏನಪ್ಪ ಊಟ ಹೇಗಿತ್ತು ಅಂದರೆ, ಅದ್ಭುತವಾಗಿತ್ತಪ್ಪ. ಹೌದಾ, ಆ ಸಿನಿಮಾ ನೋಡೋಣ ಬಾ, ಸಿನಿಮಾ ಹೇಗಿತ್ತಪ್ಪ ಅಂದರೆ ಒಂಥರ ಅದ್ಭುತವಾಗಿತ್ತಪ್ಪ ಅಂತ. ಎಲ್ಲದಕ್ಕೂ ಅದ್ಭುತವನ್ನು ಸೇರಿಸುವಂತಹ ಅದ್ಭುತ ಜೀವಿ. ಅವನಿಗೆ ಕೇವಲ ಒಂದು ಯಾವುದೂ ಸಾಕಾಗ್ತಾ ಇರಲಿಲ್ಲ. ಏನಿದ್ರೂ ಅದು 100, 1000, 1,00,000 ಈ ಥರ ಆಗಬೇಕು. ಜನ ಅಷ್ಟೇ, ಏನು ಬರೀ 5 ಜನ ಇದ್ದಾರಾ, ಒಂದು 500 ಜನ ಇರಬೇಕಣಯ್ಯ ಅಂತ. ಹಾಗೆಯೇ ಅವನು ಪ್ಯಾಲೇಸ್ನಲ್ಲಿ ಕನ್ನಡವೇ ಸತ್ಯ ಮಾಡಿದಾಗ ಇಡೀ ಆ ಕಡೆ ಸುತ್ತಮುತ್ತ ಇದ್ದ ಪ್ಯಾಲೇಸ್ನ ಎಲ್ಲ ರೋಡ್ಗಳು ಬ್ಲಾಕ್ ಆಗಿದ್ದವು. ಕನ್ನಡದ ಒಂದು ಸಂಗೀತ ಸಂಜೆಗೆ ಆವತ್ತು ಒಂದು ಇತಿಹಾಸವನ್ನು ಬರೆದವನು ಅಶ್ವತ್ಥ. ಅಂತಹ ಅಶ್ವತ್ಥನ ಜೊತೆ ಅವನ ಎಲ್ಲ ಮುಜಲುಗಳಲ್ಲಿ ನಾವು ಕೆಲಸ ಮಾಡಿದ್ದೇವೆ. ರಂಗಭೂಮಿಯಲ್ಲೂ ಕೂಡ ಅವನು ನ್ಯಾಷನಲ್ ಕಾಲೇಜಿಂದ ಹೊರಗಡೆ ಬಂದು HN ಅವರ ರೂಮಿನ ಮುಂದೆ ಕೂತು ಹಾಡ್ತಾ ಇದ್ದಾಗಿಂದ ಕೂಡ ನಮಗೆ ಅವನ ಎಲ್ಲ ಮುಜಲುಗಳ ಪರಿಚಯ ಇದೆ. ಹಲವು ರಾತ್ರಿಗಳ ಪರಿಚಯ ಇದೆ. ಅದರಲ್ಲೆಲ್ಲ ಅವನ ಹುಚ್ಚು ಕಲ್ಪನೆಗಳ ಜೊತೆಯಲ್ಲಿ ನಾವು ಕಳೆದದ್ದಿದೆ. ಆ ಕಲ್ಪನಾ ಲೋಕದಲ್ಲಿ ವಿಹರಿಸಿದ್ದಕ್ಕೆ ಇವತ್ತು ನಮಗೆ ದಕ್ಕಿದ್ದು ಈ ಸತ್ಯಾವತಾರ. ಇಂತಹ ಸತ್ಯಾವತಾರನನ್ನು ಆಗಾಗ ನೆನಪಿಸ್ಕೊಳ್ಬೇಕು ಅಂತ ಹೇಳಿ ಹೊರಟಂತಹ ಈ ಎಲ್ಲ ಆತ್ಮೀಯರಿಗೆ ನಾನು ಶಿರವಾಗಿ ವಂದಿಸ್ತೇನೆ. ಕಾರಣ ಅದು ಒಂದು ರೀತಿ ನನ್ನನ್ನು ಮತ್ತೆ ರೆಜುವಿನೇಟ್ ಮಾಡ್ತಾ ಇದೆ, ಅದು ಪುನರುಜ್ಜೀವನಗೊಳಿಸ್ತಾ ಇದೆ, ಒಂದು ಹೊಸ ಶಕ್ತಿಯನ್ನು, ಹೊಸ ಚೈತನ್ಯವನ್ನು ಕೊಡ್ತಾ ಇದೆ. ಅಲ್ಲಿ ಕೂತು ಹಾಡು ಕೇಳ್ತಾ ಇದ್ದರೆ ಇಲ್ಲಿ ಹಾಡ್ದಾಗೆಲ್ಲ ನಾವು ಹೀಗಂತ ಇದ್ದೇವೆ. ಅದರಲ್ಲಿ ಆ ಚೈತನ್ಯ ಇದೆ. ಕನ್ನಡದ ಚೇತನ ಶಕ್ತಿ ಅದು. ಆ ಕನ್ನಡದ ಶಕ್ತಿಯಾಗಿ ಸತ್ಯಾವತಾರ ಇಡೀ ಕರ್ನಾಟಕವನ್ನು ಸುತ್ತಬೇಕು ಅನ್ನೋದು ನನ್ನ ಆಸೆ. ಅದು ನಿಮಗಾಗಬೇಕು ಅನ್ನೋದು ನನ್ನ ಆಸೆ. ಕನ್ನಡದ ಅಸ್ಮಿತೆ ಕೇವಲ ಕೆಲವರಿಂದ ಅಲ್ಲ, ಇಂತಹ ಹಲವು ಮಹನೀಯರಿಂದ, ನಿಮ್ಮಿಂದ ಸದಾಕಾಲ ಚಿರಕಾಲ ಉಳಿಯುವಂಥದ್ದು. ಅಂತಹ ಒಂದು ಅಸ್ಮಿತೆಯ ತದ್ರೂಪ, ಅಸ್ಮಿತೆಯ ಹಿಂದಿನ ಸ್ವಯಂ ಪ್ರಭೆ ಅಶ್ವಥ್ ಅವರ ಜೊತೆ ಇವರು ರಂಗಭೂಮಿಯ ನಂತರ ಮತ್ತೆ ಅಶ್ವಥ್ ಅವರನ್ನು ಸಿನಿಮಾ ಭೂಮಿಯಲ್ಲಿ ಕಾಣುವಂತೆ ಮಾಡಿದ ಹೆಗ್ಗಳಿಕೆ ಕೂಡ ಇವರದಾಗತ್ತೆ. ಅದಾಗಲೇ ಸುಮಾರು ಸಿನಿಮಾಗಳಿಗೆ, ಪ್ರಾಯಶಃ 18 ಸಿನಿಮಾಗಳಿಗೆ ಸಂಗೀತವನ್ನು ಸಂಯೋಜಿಸಿದ ಅಶ್ವಥ್ ಸುಮಾರು 6 ವರ್ಷ ದೂರ ಇರ್ತಾರೆ. ಮತ್ತು ನಾನು ಈ ಸಿನಿಮಾ ಸವಾಸ ಬೇಡ ಅಂತ
ಮತ್ತೆ ಪುನಃ ಆ 6 ವರ್ಷಗಳ ಗ್ಯಾಪನ್ನು ಭೇದಿಸಿ ವಾಪಸ್ ಸಿನಿಮಾಗೆ ಕರ್ಕೊಂಬಂದಿದ್ದಂಥ ಹೆಗ್ಗಳಿಕೆ ಟಿ ಎಸ್ ನಾಗಭಟ್ರದ್ದು. ಅದಕ್ಕೊಂದು ಕಾರಣ ಇದೆ, ನೀವು ಆ ಸಲೀಸಾಗಿ ಕರ್ಕೊಂಬರೋಕ್ಕಾಗಲ್ಲ. ಕಾರಣ ಏನಂದರೆ ಅಶ್ವಥ್ ವೈದಿ ಫಸ್ಟ್ ಅಶ್ವಥ್ ಒಬ್ಬನೇ ಸಂಗೀತ ಮಾಡ್ದ, ಆಮೇಲೆ ಅಶ್ವಥ್ ವೈದ್ಯನಾಥನ್ ವೈದ್ಯನಾಥನ್ ಅಂತೇಳಿ ಅವರಿಬ್ಬರು ಸೇರಿ ಸಂಗೀತ ಮಾಡಿದ್ರು. ವೈದಿ ಬಹಳ ಕಾಮ್ ಪರ್ಸನ್, ಅಶ್ವಥ್ ಗೊತ್ತಲ್ಲ, ನೀವು ಹೇಳಿದ್ನಲ್ಲ ಆಗಲೇ ಉಗ್ರ ಅವತಾರ ಇತ್ಯಾದಿ ಇತ್ಯಾದಿ, ಭಾವನಾಜೀವಿ, ಕಲ್ಪನಾಜೀವಿ. ಹಾಗಾಗಿ ತಕ್ಷಣ ಯಾವುದೇ ಇದಕ್ಕೆ ಅದು ಸರಿನೋ ತಪ್ಪೋ ಅದೆಲ್ಲ ರಿಯಾಕ್ಟ್ ಅಂತೂ ಮಾಡಿಬಿಡ್ತಾನೆ. ಪಾಪ ವೈದಿಗೆ ತಳಮಳ ಏನು ಹೇಳ್ಬಿಡ್ತಾರೋ ಅಂತ. ಸೊ ಹಾಗಾಗಿ ಅವರಿಬ್ಬರ ಜೋಡಿ 2 ಸಿನಿಮಾ ಮಾಡಿದ್ದು, ಆಮೇಲೆ ಮಾಡೋಕ್ಕಾಗಲಿಲ್ಲ. ಅವ್ನು ಸರಿಯಿಲ್ಲ ಕಣಯ್ಯ ಅಂತ, ಅವ್ನು ಹೇಳಿದ್ದೇ ಕೇಳಿಸ್ಕೊಳ್ಳಲ್ಲ ಕಣಯ್ಯ ಅಂತ, ಈ ಥರ ಏನೋ ಆಗಿ ಒಟ್ಟಿನಲ್ಲಿ ಸಾರ್ ಅವ್ರು ಏನು ಹೇಳ್ತಾರೆ ಅಂತಲೇ ಗೊತ್ತಾಗಲ್ಲ ಸರ್, ಈಗ ಹೇಳಿದ್ದನ್ನೇ ನೆಕ್ಸ್ಟ್ ಮೂಮೆಂಟಲ್ಲಿ ಇದು ಬೇಡ್ರಿ ಅಂತ ಇನ್ನೊಂದೇನೋ ಮಾಡ್ತಾರೆ ಸರ್. ಒಂದು ಕ್ಷಣಕ್ಕೆ ಒಂದೊಂದು ಕ್ರಿಯೇಷನ್ ಅವ್ರ ತಲೆಯಲ್ಲಿ ಓಡ್ತಾ ಇರುತ್ತೆ ಸರ್, ನಾವು ಹೇಗೆ ಸರ್ ಅದ್ರ ಜೊತೆಗೆ ಒಂದು ಸಿನಿಮಾ ಮ್ಯೂಸಿಕ್ ಮಾಡೋದು ಅಂತ ಪಾಪ ವೈದಿ. ಹಾಗಾಗಿ ಅವರಿಬ್ಬರ ಜಂಟಿ ಕಾರ್ಯಕ್ರಮ ಸರಿಯಾಗಿ ಸೆಟ್ ಆಗಲಿಲ್ಲ. ಅದು ರೇಗೋಯ್ತು ಅವನಿಗೆ, ಸಿನಿಮಾನೇ ಬೇಡ ಹೋಗಯ್ಯ, ನಾನು ಮಾಡಿದ್ರೆ ಬರೀ ಭಾವಗೀತೆಗಳು, ನನ್ನ ಕವಿ ಮಿತ್ರರಿದ್ದಾರೆ, ನಾನು ಭಾವಗೀತೆಗಳು ಮಾಡ್ತೀನಿ, ರಂಗಗೀತೆಗಳು ಮಾಡೋಣ ಹಾಗೆ ಹೀಗೆ. ಆ ಟೈಮಲ್ಲಿ ಸಾಕಷ್ಟು ರಂಗಗೀತೆಗಳ ಕೆಲಸಗಳನ್ನು ನಡೀತಾ ಇತ್ತು. ಹಾಗಾಗಿ ಅವನಿಗೆ ಒಂದು ಬ್ಯುಸಿಯಾಗೇ ಇದ್ದ. ಆದರೆ ನಮಗೆ ಒಳಗಡೆ ಒಂದು ತುಡಿತಾ ಇತ್ತು, ಇಂತಹ ಒಂದು ಪ್ರತಿಭೆ ಅವನು ಹಾಗೆ ಕುಳಿಸ್ಬಿಟ್ರೆ ಹೇಗಾದರೂ ಮಾಡಿ ಅವನನ್ನು ಸಿನಿಮಾಗೆ ಕರ್ಕೊಂಬರ್ಬೇಕು ಅಂತ. 1-2 ಸಲ ಹೋಗಿ ಹೇಳಿದಾಗ ನಿನ್ನ ಮನೆ ಒಳಗೆ ಬಂದರೆ ಕಾಲು ಮುರಿತೀನಿ ಅಂದ. ಆ ಮಾತೇನಾದ್ರು ಹೇಳಕ್ಕೆ ನೀನು ಮನೆ ಒಳಗಡೆ ಬಂದರೆ ಕಾಲು ಮುರಿತೀನಿ. ಅವನು ಯಾವಾಗಲೂ ಹಾಗೆ. ಅದು ಅವನು ಯಾವನೋ ಒಂದು ಸೀರಿಯಲ್ ಮಾಡಿದ್ನಲ್ಲ, ಆ ಸೀರಿಯಲಲ್ಲಿ ಪಾಪ ಮನೇಲಿ ಸೀರಿಯಲ್ ನೋಡ್ತಾ ಕೂತಿದ್ದ ಅವನು. ಟಿ ವಿ ಸೀರಿಯಲ್ ಬರ್ತಾಯಿತ್ತು, ಯಾರೋ ಹೆಣ್ಣಿಗೆ ಒಂದು ಅಪಮಾನ ಮಾಡುವ ದೃಶ್ಯವನ್ನು ಅಲ್ಲಿ ಮಾಡ್ತಾಯಿದ್ರು. ಅದನ್ನು ನೋಡಿಬಿಟ್ಟ. ಅವನು ತಕ್ಷಣ ಹೇಳಿದ್ದು, ಸೀದಾ ಸೂಟ್ರ್ ಹಾಕ್ಕೊಂಡು ನಮ್ಮ ಮನೆಗೆ ಬಂದ. ಅವನು ಯಾವನೆಯ ಡೈರೆಕ್ಟ್ರ್ ಸೀರಿಯಲ್ ಮಾಡಿದವನು, ಯಾಕಣ್ಣ ಬಾ ಅಲ್ಲಿ ಹೋಗ್ಬೇಕು, ಅವ್ನಿಗೆ ಹೋಗಿ ಹೇಳಬೇಕು, ಅವನಿಗೆ ಎದೆ ಮೇಲೆ ಒದ್ದು ಹೇಳಬೇಕು, ಒಂದು ಹೆಣ್ಣಿಗೆ ಅವನು ಅವಮಾನ ಮಾಡ್ತಾ ಇದ್ದಾನಲ್ಲಮ್ಮ ಅಂತ. ಅಂದರೆ ಯಾವುದೋ ಸೀರಿಯಲ್ಲು, ಯಾರೋ ಡೈರೆಕ್ಟ್ರು ಏನೋ ಮಾಡಿದ್ದಾರೆ, ಅದನ್ನು ಅಷ್ಟಕ್ಕೆ ಮರೆಯೋದಂಥ ವ್ಯಕ್ತಿ ಅಲ್ಲ, ಅದಕ್ಕೆ ತಕ್ಷಣ ರಿಯಾಕ್ಟ್ ಮಾಡಬೇಕು ಅನ್ನುವಂಥ ಅಂತಹ ಒಂದು ರೀತಿಯ ಭಾವಜೀವಿ. ಆ ಭಾವನೆಗಳಿಗೆ ಅದು ಹುಚ್ಚು ಹೊಳೆ. ಅದು ಒಂದು ದೊಡ್ಡ ಸಾಗರದಲ್ಲಿ ಒಂದು ಅಲೆಗಳು ಬರ್ತಾ ಇದ್ದ ಹಾಗೆ ಅವನ ಹುಚ್ಚು ಹೊಳೆ ನಡೀತಾನೇ ಇರ್ತಾಯಿತ್ತು. ಅಂಥವನ್ನೇ ಹೇಗೆ ಕರ್ಕೊಂಬರೋದು? ಸೊ 1-2-3 ಕತೆ ಹೇಳಿದ್ವಿ, ಏನೇನೋ ಹೇಳಿದ್ವಿ, ಏನು ಹೇಳಿದ್ರು ಆ ಜಪ್ಪಯ್ಯ ಅಂತರೂ ಅಳ್ಳಾಡಲಿಲ್ಲ. ಅದಕ್ಕೊಂದು ಟ್ರಿಕ್ ಮಾಡಿದ್ವಿ ನಾವು. ಏನಪ್ಪ ಅದು ಟ್ರಿಕ್ಕು ಅಂದರೆ, ನೀನೇನು ಮಾಡಬೇಡ, ನೀನು ಬಂದು ಕೂತ್ಕೋ, ಅಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಯಾರೋ ಬರ್ತಾರೆ, ಏನೋ ಮಾಡ್ತಾರೆ, ನೀನು ಕತೆಗೆ ಸ್ವಲ್ಪ ಹೆಲ್ಪ್ ಮಾಡು. ಯಾಕೆಂದರೆ ಅವನ ಕತೆ ಬಗ್ಗೆ ಅವನು ಬಹಳ ಚೆನ್ನಾಗಿ ಯೋಚನೆ ಮಾಡ್ತಿದ್ದ. ಆಸ್ಫೋಟ ಅಂತ ಕತೆ, ಆಯನ ಅಂತ ಒಂದು ಕಾದಂಬರಿ ನಾನು ಮಾಡಿದ್ದು, ಆಸ್ಫೋಟ ಅಂತ. ಅದನ್ನು ಆ ಸಿನಿಮಾಗೆ ನೀನು ಸುಮ್ಮನೆ ಬಂದು ಕೂತ್ಕೋ, ನಾವು ಸ್ಕ್ರಿಪ್ಟ್ ಮಾಡಬೇಕು. ಕಾಮತ್ ಹೋಟ್ಲಲ್ಲಿ ರೂಮು ಎಲ್ಲ ಬಂದು ಕೂತ್ಕೊಂಡ್ವಿ. ಹೇಳ್ದ ಸುಮ್ಮನೆ ಹಂಗೆ ಕೂತ್ಕೊಂಡು ಮಾತಾಡ್ತಾ ಸ್ಕ್ರಿಪ್ಟ್ ಇದಾಯಿತು, ಇದಾದಮೇಲೆ ಅದಾಗುತ್ತೆ, ಅದಾದಮೇಲೆ ಹಾಡು ಬರುತ್ತೆ, ಆ ಹಾಡಾದಮೇಲೆ ಇಲ್ಲಿ ಒಂದು ಭಜನೆ ಬರಬೇಕು, ಈ ಥರ ಎಲ್ಲ ಮಾತಾಡ್ತಾ ಕೂತಿದ್ವಿ. 2 ದಿವಸ ನೋಡ್ದ, 3 ದಿವಸ ನೋಡ್ದ, ಅವನಿಗೆ ತಡೆಯೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ಒಂದು ಹಾರ್ಮೋನಿಯಂ ತೊಗೊಂಬಂದ. ನಾವೇನೂ ಹೇಳಲಿಲ್ಲ, ಅವನೇ ಹಾರ್ಮೋನಿಯಂ ತೊಗೊಂಬಂದ, ಇಟ್ಕೊಂಡ, ಕೂತಿದ್ದ ಸುಮ್ಮನೆ. ನಾವೇನೂ ಹೇಳಲಿಲ್ಲ, ಯಾಕಂದ್ರೆ ಹೇಳಿದ್ರೆ ಎಲ್ಲಿ ಬೈತಾನೋ ಅಂತ. ಸರಿ, ಅದು ಇಲ್ಲ, ಅದು ಯಾರು ಮ್ಯೂಸಿಕ್ ಡೈರೆಕ್ಟ್ರ್ ಗೊತ್ತಾಗಲಿಲ್ವಲ್ಲ, ಕರಿಯವನ್ನ ಅಂದ. ಅಲ್ಲ, ಕರಿಬೇಕು, ನೀನು ಕೇಳಿಬಿಟ್ಟು ಕರಿಯೋಣ ಅಂತಿದ್ದೀವಿ. ಏನು ಕೇಳೋದು? ಅದೇ ಅಶ್ವಥ್ ಅಂತ ಒಬ್ಬನ ಕರಿಬೇಕು ಅಂತಿದ್ದೆ. ಅವನು ಆಗ್ತೀನಿ ನಿನಗೆ ಅಂದರೆ ನನಗೆ ಹೇಳ್ತಾ ಇದೀಯಾ, ನಾನು ಮಾಡಲ್ಲ ಅಂದ ಫಸ್ಟು. ಅಲ್ಲ, ನೀನು ಹಾರ್ಮೋನಿಯಂ ಯಾಕೆ ತಂದೆ ಅಂದೆ. ಸುಮ್ಮನೆ ತಗೊಂಬಂದೆ. ಸುಮ್ಮನೆ ಯಾಕೆ ತಗೊಂಬಂದೆ ಅಂದೆ. ಇಲ್ಲ, ಸುಮ್ಮನೆ ತಗೊಂಬಂದೆ, ಒಂದು ಅರ್ಧ ಗಂಟೆ ಅಷ್ಟೇ. ಅದು ಕೊಡು, ಆ ಭಜನೆ ಕೊಡು, ಆ ಭಜನೆ ಇಲ್ಲಿ ಯಾವ್ದು, ಯಾರು ಬರೆದಿದ್ದು? ವ್ಯಾಸರಾಯ. ವ್ಯಾಸ ಬಾರಿ ಇಲ್ಲಿ ಕೂತ್ಕೊಳ್ಳೋ. ಅವ್ನ ಪಕ್ಕದಲ್ಲಿ ಬಲಗಡೆ ಯಾರು ಕೂತ್ಕೋಬಾರ್ದು, ಯಾಕೆಂದ್ರೆ ಹಾರ್ಮೋನಿಯಂ ಹಿಂಗೆ ಹಿಡ್ಕೊಂಡ್ರೆ ಬಲಗಡೆ ಯಾರು ಕೂತ್ಕೋಬಾರ್ದು. ಹಿಂಗೆ ನುಡಿಸ್ತಾ ಇದ್ದರೆ ಏನಾರು ಅವನಿಗೆ ಸಿಕ್ಕಿಬಿಟ್ರಂತೂ ಎಷ್ಟು ಚೆನ್ನಾಗಿದೆ ಅಲ್ವಾ, ಅದ್ಭುತ, ಹೆಂಗಿದೆ, ಅವ್ನು 4 ಸಲ ಬಾರಿಸ್ಬಿಡೋನು. ಅವ್ನು ಬೆನ್ನು ಹಿಂಗಾಗ್ಬಿಡೋದು ಪಾಪ ಪಕ್ಕದಲ್ಲಿ ಕೂತಿದ್ರಿ. ಅದಕ್ಕೆ ನಾವು ಯಾರು ಬಲಗಡೆ ಕೂತ್ಕೋತಾ ಇರಲಿಲ್ಲ, ಏನಾರು ಹೇಳಿದ್ರೆ ಎಡಗಡೆ ಹೋಗ್ಬಿಡ್ತಾ ಇದ್ವಿ ನಾವು. ಸೊ ಅಂಥ ವ್ಯಕ್ತಿ ಆ ಸ್ಫೋಟದಲ್ಲಿ ಅವನಿಗೆ ಅನಿಸಿ, ನಾನು ಇರಬೇಕು ಈ ಟೀಮಲ್ಲಿ, ಈ ಟೀಮ್ನಲ್ಲಿ, ಈ ಗುಂಪಿನಲ್ಲಿ ನಾನು ಇರಬೇಕು, ನಾನು ಮತ್ತೆ ಸಿನಿಮಾಗೆ ಬರಬೇಕು ಅನ್ನೋದಲ್ಲ, ನಾನು ಈ ಗುಂಪಿನಲ್ಲಿ ಇರಬೇಕು ಅನ್ನೋ ಕಾರಣಕ್ಕಾಗಿ ಆ ಸ್ಫೋಟಕ್ಕೆ ಸಂಗೀತ ಮಾಡ್ದ. ಅದ್ಭುತವಾದ ಸಂಗೀತ ಮಾಡ್ದ, ಭಾಳ ಚೆನ್ನಾಗಿ ಮಾಡ್ದ. ನಿಜವಾಗಿಯೂ ಕೂಡ ಅವನ ಎಂಟ್ರಿ ಆವಾಗಿಂದ. ಅದರ ನಂತರದ ಸಿನಿಮಾಗಳಲ್ಲಿ ಇಷ್ಟೇ ಇದೆ. ನನಗೊಬ್ಬನಿಗೆ ಅವನು 7 ಸಿನಿಮಾ ಮಾಡಿರೋದು, 7 ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟ್ ಮಾಡೋದು ನನಗೊಬ್ಬನಿಗೇನೆ. ಅವನ ಜೊತೆ ಡೈರೆಕ್ಟ್ರುಗಳು ಯಾರು
ಯಾರೋ ಪಾಪ ಕರೆದ್ಬಿಟ್ಟು 4 ತಿಂಗಳಿನೂ ಇನ್ನೊಬ್ರು ಯಾರೋ 2 ಸಲ ಒಂದೇ ಸಿನಿಮಾ, ನೆಕ್ಸ್ಟ್ ಸಿನಿಮಾಗೆ ಅಶ್ವತ್ಥ ಸ್ವಲ್ಪ ಕಷ್ಟ ಗುರು ಅಂತ. ಯಾಕೆಂದರೆ ಇವನ ಭಾವನೆಗಳನ್ನು ಅರ್ಥ ಮಾಡ್ಕೋಬೇಕು. ರಾತ್ರಿ 3 ಗಂಟೆ ಆದರೂ ನೋಡೋ ಕೂತ್ಕೊಳ್ಳೋ ಇಲ್ಲಿ, ನಾನು ಅದು ಆ ಟ್ಯೂನ್ ಆಗೋವರೆಗೂ ನಾನು ಆಚೆ ಹೋಗಲ್ಲ, ಕೂತ್ಕೋ. ಅಲ್ಲ ಕಣ 3 ಗಂಟೆ ಆಯಿತು, ಪರವಾಗಿಲ್ಲ, ಅಲ್ಲ 3 ಗಂಟೆ ಇರಲಿ ಅಷ್ಟೇ, ಫಿನಿಶ್. ಕೂತು ಅವನ ಆ ಮೂಡಿಗೆ ಸೆಟ್ಟಾಗಿ ಆ 3 ಗಂಟೆಗೆ ಬರುವಂತಹ ಗೀತೆಯ ಸೌಂದರ್ಯ ಇದೆಯಲ್ಲ, ಆ ಭಾವ ಇದೆಯಲ್ಲ, ಅದು ನಮಗೆ ಗೊತ್ತೇ ಆಗೋಲ್ಲ. ಅರೆ ಇದೆಲ್ಲ ಇಷ್ಟೊತ್ತು ನೀ ಏನು ಮಾಡ್ತಿದ್ದೆ, ಹಾಗಾದ್ರೆ ಇದು ಯಾಕೆ 9 ಗಂಟೆಗೆ ಬರಲಿಲ್ಲ, ಇದಕ್ಕೆ ಸಾಯಂಕಾಲ 6 ಗಂಟೆಗೆ ಬರಲಿಲ್ಲ, ಗೊತ್ತಿಲ್ಲ. ಅವನ ಮೂಡಿಗೆ ಹೊಂದಿಕೊಳ್ಳುವಂಥದ್ದು ಭಾಳಷ್ಟಿದೆ ಆ ಥರದ್ದು ಹೇಳೋದು. ಒಟ್ಟಿನಲ್ಲಿ ಅವನನ್ನು ನಮ್ಮ ಗುಂಪಿನ ಜೊತೆಯಲ್ಲಿ, ಗೆಳೆಯರ ಜೊತೆಯಲ್ಲಿ, ಅದಕ್ಕೆ ಅವನ ಸ್ನೇಹ ಅವತಾರ ಅಂತ ಹೇಳಿದ್ದು ನಾನು. ಸ್ನೇಹಕ್ಕೆ ಅವನು ಏನು ಬೇಕಾದರೂ ಕೊಡೋಕ್ಕೆ ಸಿದ್ಧ ಆಗಿದ್ದ. ಅಂತಹ ಸ್ನೇಹದ ಬಗ್ಗೆ ಅವನಿಗೆ ಇರಿದಂಥ ಬಂಧ, ಆ ಬಂಧದವನ್ನು ನಾವು ಕೊನೆವರೆಗೂ ಉಳಿಸ್ಕೊಂಡು ಬಂದ್ವಿ. ಅದಕ್ಕೆ ಈ ಜೋಡಿ ಹಲವು ಅಚ್ಚರಿಗಳನ್ನು, ಅದ್ಭುತಗಳನ್ನು, ದಾಖಲೆಗಳನ್ನು ಸೃಷ್ಟಿಸ್ತಾರೆ. ಅದರಲ್ಲಿ ಪ್ರಮುಖವಾಗಿದ್ದು 2 ಸಿನಿಮಾ. ಕೇವಲ ಅಶ್ವತ್ಥ ಹಾಡುಗಳ ಪ್ರೇರಣೆಯಿಂದಲೇ ಈ ಜಗತ್ತಿನಲ್ಲಿ ಸಿನಿಮಾಗಳನ್ನೇನಾರು ಆಗಿದ್ದಿದ್ರೆ ಅದು ನಾಗಾಭರಣ ನಿರ್ದೇಶಿಸಿದ ಸಂತ ಶಿಶುನಾಳ ಶರೀಫ ಮತ್ತು ಮೈಸೂರು ಮಲ್ಲಿಗೆ ಸಿನಿಮಾ. ಹಾಡುಗಳ ಪ್ರೇರಣೆಯಿಂದಲೇ ಒಂದು ಸಿನಿಮಾ ಆಗಿದೆ, ಚಿತ್ರಕಥೆ ಇಲ್ಲ, ಹಾಡುಗಳಿಗಾಗಿ ಚಿತ್ರಕಥೆಯನ್ನು ಹೆಣೆದಿದ್ದು. ಇಂತಹ ಅದ್ಭುತ, ಅಂತಹ ಒಂದು ಸಂತ ಶಿಶುನಾಳ ಶರೀಫ ಚಿತ್ರದ ಒಂದು ಗೀತೆಯನ್ನು ಇದೀಗ ನಾವು ಪ್ರಸ್ತುತಪಡಿಸೋಣ, ಕೇಳೋಣ ಸರ್. ನಂತರ ಮತ್ತೆ ಮಾತು ಮುಂದುವರಿಸೋಣ. ಯಾವ ಹಾಡು ಅನ್ನೋದನ್ನು ನಾನು ನೀವು ಕೇಳಿಯೇ ಅದನ್ನು ಗುರುತಿಸಿ. ಕೋಡಗನ ಕೋಳಿ ನುಂಗಿದ್ದ ನೋಡವ್ವ ತಂಗಿ